ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕಾರ್ಯಪ್ಪ. ಇವತ್ತಿನ ವಿಚಾರ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕೋಟಿಯಾಳ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ವಿಡಿಯೋವನ್ನ ಈಗಾಗಲೇ ಎಲ್ಲರೂ ನೋಡಿದ್ದೀರಾ. ಏಕೆ ಅಂತ ಹೇಳಿದ್ರೆ ಪತ್ರಕರ್ತರು ಏನು ಈ ಪತ್ರಕರ್ತರು ಅಂತ ಹೇಳಿದ್ರೆ ಸಮಾಜದ ಬದಲಾವಣೆಯ ಹಾದಿಯಲ್ಲಿ ಇರ್ತಕ್ಕಂಥ ಮೊದಲನೇ ಹಂತದಲ್ಲಿರ್ತಕ್ಕಂಥ ಯಾವುದೇ ಸೆಕ್ಯೂರಿಟಿ ಇರದೇ ಇರ್ತಕ್ಕಂಥ ವ್ಯಕ್ತಿಗಳು, ಅಂದ್ರೆ ಹೋರಾಟಗಾರರ ಗುಂಪಿನಲ್ಲಿ ಬರ್ತಕ್ಕಂಥ ಒಂದು ಅಂಗ ಸಂಸ್ಥೆ. ಅದು ನ್ಯಾಯಾಂಗ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಾರೆ, ಅದು ಸಹ ಸುಳ್ಳೆ. ಮಾಧ್ಯಮ ಅಂಗ ಅಂತ ಹೇಳೋದು ಒಂದು ಸುಳ್ಳೆ. ಇವತ್ತು ಏನು ಕಾನಿಪ ಅಂತ ಇಡೀ ರಾಜ್ಯದ ತುಂಬಾ ಹಬ್ಬಿಕೊಂಡಿದೆ. ಆ ತಾಲೂಕಿನ ಅಂದ್ರೆ ರಾಣೆಬೆನ್ನೂರು ತಾಲೂಕಿನ ಅಧ್ಯಕ್ಷ ಶಿವಕುಮಾರನ ಮಾತುಗಳನ್ನು ಕೇಳಿ ತೋರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಏನು ಕೋಟ್ಯಾಳ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣನ್ನ ಹೊಡಿತಾ ಇದ್ರು, ಅದರ ವಿಚಾರವಾಗಿ ನಾವು ಅಲ್ಲಿನ ಸಿಬಿಐಗೆ ಕಂಪ್ಲೇಂಟ್ ಅಂದ್ರೆ FIR ಮಾಡಿಸೋದಕ್ಕೆ ಹೋದಾಗ ಇದೇ ರಾಹುಲ ಅಂದ್ರೆ ಪ್ರಕಾಶ್ ಕೋಳಿವಾಡನ PA ರಾಹುಲ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂತ ವಿಚಾರ. ಬರೀ ರಾಹುಲ್ ಅಲ್ಲ, ಅದರಲ್ಲಿ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಶಿವಕುಮಾರ ಹಾಗೂ ಅವರ ಗ್ಯಾಂಗ್ ಯಾವ ರೀತಿ ಮಾತನಾಡುತ್ತೆ ಅಂದ್ರೆ ಇದ್ರ ವಿಚಾರ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವರು 2 ನಂಬರ್ ದಂಧೆ ಯಾವ ದಂಧೆ ಮಾಡಿದ್ರು ಬೇರೆ ಜಿಲ್ಲೆಯವರು, ಬೇರೆ ಪತ್ರಿಕೆಯವರು, ಬೇರೆ ಸಂಘಟನೆಯವರು ಕೇಳಬಾರ್ದು ಅಂತ ಹೇಳ್ತಾರೆ. ಬಟ್ ನಾವೆಲ್ಲಿ ಮಾಡಿರ್ತಕ್ಕಂಥ ವಿಚಾರ, ವಿಡಿಯೋ ಮಾಡಿರ್ತಕ್ಕಂಥ ವಿಚಾರ, ಅಲ್ಲಿ ನಾವು ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಆದಂತ ಸಮಯದಲ್ಲಿ ಯಾರಿದ್ರು ಸ್ವಾಮಿ? ಸಮಾಜಕ್ಕೆ ಬದಲಾವಣೆ ಆಗ್ಬೇಕು, ಸಮಾಜಕ್ಕೆ ಸತ್ಯ ತಿಳಿಸ್ಬೇಕು ಅಂತ ಹೇಳಿ ರಾತ್ರಿ ಹಗಲು ನಾವು ಕೆಲಸ ಮಾಡಿಬಿಟ್ಟು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಜನರಿಗೆ ತಿಳಿಸ್ಬೇಕು, ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಹೊರಟಾಗ ಯಾರೋ ಒಂದು 10 ಜನ ಹೇಳ್ತಾರೆ ಇವರನ್ನ ಇಲ್ಲೇ ಮಣ್ಣಾಗ ಮುಚ್ಚಿಬಿಡೋಣ, ಇನ್ನೊಂದು 40 ಜನ ಕಳಿಸ್ರಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳೋದು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ಮೀಟರ್ ಇದ್ದವರು ಮೀಡಿಯಾಕ್ ಬನ್ನಿ, ಇಲ್ಲ ಮುಚ್ಕೊಂಡಿರ್ರಿ ಅಂತ. ಹಾಗಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಈ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷ ಶಿವಕುಮಾರಿಗೆ. ಅವ್ರೇನೋ ಅವ್ರ ಸಂಘದಲ್ಲಿ ಒಡಂಬಡಿಕೆ ಆಗ್ಬಿಟ್ಟಿದೆ ಅಂತೆ, ಅವ್ರ ಜಿಲ್ಲಾಧ್ಯಕ್ಷರ ತಕ್ಕಾಗೈತೋ ಅಥವಾ ರಾಜ್ಯಾಧ್ಯಕ್ಷರ ತಕ್ಕಾಗೈತೋ ಕೇಳಬೇಕಾಗಿದೆ. ಇದನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ತಗಡೂರವ್ರನ್ನೇ ಕೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಹೇಳ್ತಾನೆ ಅಂದ್ರೆ, ಆ ವ್ಯಕ್ತಿ ಒಬ್ಬ ಪತ್ರಕರ್ತನಾಗೋದಕ್ಕೆ ಅನ್ಫಿಟಬಲ್. ಒಬ್ಬ ಪತ್ರಕರ್ತ ಹೇಗಿರ್ಬೇಕು, ಏನ್ ಮಾತಾಡ್ಬೇಕು ಅದನ್ನ ಬಿಟ್ಬಿಟ್ಟು ನೋಡಿದ್ ಎಲ್ಲಾ ಮಾತಾಡ್ಕೊಂಡು ನೋಡ್ರಿ. ಆ ಕೋಳಿವಾಡ PA ಅಂತ ಹೇಳ್ತಾರೆ ಇವರು. ಈಗಿನ ಅಮ್ಮಮ್ಮ ಅಂದ್ರೆ ಒಂದು 20-21 ವರ್ಷ ಇರ್ಬೇಕು ಆ ವ್ಯಕ್ತಿಗೆ. ನಮ್ಮೂರಲ್ಲಿ ಇರ್ತಕ್ಕಂಥವ್ರೆಲ್ಲ ಫೈಟರ್ಗಳು, ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾನೆ ಆ ಕೋಳಿವಾಡ PA. ಏನಪ್ಪ ರಾಹುಲ, ನಿಮ್ಮ ಡಿಸ್ಟಿಕ್ ಅಲ್ಲೋ ಅಥವಾ ನಿಮ್ಮ ತಾಲೂಕಲ್ಲೋ ಏನು ಅಂತ ನೀವೆಲ್ಲ ನಿಮ್ಮಂತರಿಗೆಲ್ಲ PA ಪಟ್ಟಗಳು ಕೊಟ್ಟು ಆ PA ಪಟ್ಟಗಳಿಗೆ ಒಂದು ನಾಚಿಕೆ ಆಗೋ ಪರಿಸ್ಥಿತಿ ಕೋಳಿವಾಡ ತಗೊಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಧಿಕಾರ ಇದೆ ಅಂತ ಹೇಳಿ ಎಡೆ ಎತ್ಕೊಂಡು ನಿಲ್ಬಾರ್ದು ಸ್ವಾಮಿ. ಅಧಿಕಾರ ಇದ್ದಾಗ್ಲೇ ಜನರಿಗೆ ಒಳ್ಳೇದ್ ಮಾಡಕ್ ಆಗೋದು. ಅದು ಬಿಟ್ಬಿಟ್ಟು ಅಟ್ಯಾಕ್ ಮಾಡಿಸೋದು, ನಮ್ ತಾಲೂಕಿನ ನಾವೇ ನೋಡ್ಕೊಳ್ತೀವಿ, ನಮ್ಮ ಗ್ರಾಮದ ನಾವೇ ನೋಡ್ಕೊಳ್ತೀವಿ, ನಮ್ಮ ಊರಿನ ನಾವೇ ನೋಡ್ಕೊಳ್ತೀವಿ, ಇವನ್ನೆಲ್ಲ ಬಿಟ್ಬಿಡ್ಬೇಕು. ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜೀವನ ಮಾಡೋದೇ ನಿಜವಾದ ರಾಜಕಾರಣಿ. ಅದನ್ನು ಬಿಟ್ಬಿಟ್ಟು ನೀವು ಹಣ ಹಾಕಿ ಹಣ ತೆಗೆದು ರೌಡಿಗಳನ್ನ ಇಟ್ಕೊಂಡು ಚೇಲಗಳನ್ನ ಇಟ್ಕೊಂಡು 2 ನಂಬರ್ ದಂಧೆ ನಡೆಸ್ಕೊಂಡು ಓಶಿ ಗುಟ್ಕಾ ಮಟಕ ಚಟಕ ಅಂತಂದ್ ಯಾವ್ಯಾವ ಬರ್ತಾವಲ್ಲ ಈ ಅಕ್ರಮ ದಂಧೆಗಳು, ಆ 2 ನಂಬರ್ ದಂಧೆಗೆಲ್ಲ ಈ ರಾಹುಲನೇ ಅಧಿಪತಿ. ಆ ರಾಹುಲನಿಗೆ ಶ್ರೀರಕ್ಷೆ ಈ ಕನ್ನಡ ಕಾನಿಪ ಸಂಘದ ತಾಲೂಕು ಅಧ್ಯಕ್ಷ ಶಿವಕುಮಾರ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತರ ಆ ವ್ಯಕ್ತಿ. ಆ ವಿಡಿಯೋ ಸಮೇತನೂ ಇದೆ. ನಾಚಿಕೆ ಆಗ್ಬೇಕು. ಒಬ್ಬ ಪತ್ರಿಕೋದ್ಯಮದಲ್ಲಿ ಇಟ್ಕೊಂಡು ದಾವಣಿಯಲ್ಲಿ ನಾವು ಬರ್ತೀವ, ರಾಣೆಬೆನ್ನೂರು ನೀವು ಬರ್ತೀವ ಅಂತ ಕೇಳ್ತಾನೆ. ಮೀಟರ್ ಇದ್ರ ಬಾರಯ್ಯ, ಯಾರು ಬೇಡ ಅಂತ ಹೇಳಿದ್ರು? ಮೀಟ್ರು ಮ್ಯಾಟ್ರು 2 ಇದ್ರೆ ಬಾ, ಇಡೀ ರಾಜ್ಯ ಅಲ್ಲ ದೇಶ ಸುತ್ಕೊಂಡ್ ಬರ್ಬೋದು. ಶಿವಕುಮಾರ ನಿಮ್ ರಾಜ್ಯಾಧ್ಯಕ್ಷರು ಕೇಳು, ಹೇಳ್ತಾರೆ ಅರಣ್ಯ ಅಂದ್ರೇನೋ, ಪತ್ರಿಕೋದ್ಯಮ ಅಂದ್ರೇನೋ, ಆ ಉದ್ಯಮದಲ್ಲಿ ನೀವು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಪ್ರತಿಯೊಬ್ಬರದ್ದು ಡೀಟೇಲ್ ಕೊಡ್ಬೇಕಂತೆ, ಒಂದು ವಾರ್ತಾ ಇಲಾಖೆಗೆ ಸೇರಿರ್ಬೇಕಂತೆ. ಪ್ರಜಾಪ್ರಭುತ್ವದಲ್ಲಿ ಯಾವ್ಯಾವ ಆಕ್ಟ್ ಏನ್ ಹೇಳುತ್ತೆ ಅಂತ
ಮ್ಯಾನರ್ಸ್ ಇಲ್ದಿರೋ ವ್ಯಕ್ತಿ ನೀನ್ ಯಾರೋ ನಿನ್ ತಾಲೂಕ್ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಮೀನಿಂಗ್ಲೆಸ್. ಇದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಪೂರ್ತಿಯ ವಿಡಿಯೋ, ಇದು ಅವ್ರ ಬಾಯಲ್ಲೇ ಬಂದಿರತಕ್ಕಂತ ವಾಯ್ಸ್, ಪ್ರತಿಯೊಂದು ದಾಖಲೆಗಳನ್ನ ಇಟ್ಕೊಂಡೆ ನಾನು ಈ ವಿಡಿಯೋ ಮಾಡಿರೋದು. ಅದೇ ರೀತಿಯಾಗಿ ಕೋಟ್ಯಾಳ ಗ್ರಾಮದಲ್ಲಿ ಏನು ಮಣ್ಣನ್ನು ಹೊಡಿತಾರೆ, ಅಲ್ಲೇ ಟ್ಯಾಕ್ಟ್ರಿ ಹಚ್ಬಿಟ್ಟು, ಅಲ್ಲೇ ಗುಂಪೆ ಮಾಡ್ಬಿಟ್ಟು, ಅಲ್ಲೇ ಜಾಗ್ಲಿಗಳನ್ನ ಅಂದ್ರೆ ಏನ್ ಮರಳು ಸೋಸ್ತಾರ ನೋಡಿ, ಏನ್ ಹಂಗ ನನ್ನ ಮಕ್ಕಳು ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ MLA ಗಳು, ಈ PA ಗಳು, ಅಲ್ಲಿರ್ತಕ್ಕಂಥ ಲೋಕಲ್ ಡಾನ್ಗಳು, ಈ ಬಕೀಟರ್ಸ್ ಗಳು. ಏನು ಕೆಲವು ಪತ್ರಕರ್ತರು, ಮತ್ತೆ ಎಲ್ಲಾ ಪತ್ರಕರ್ತರು ಹೇಳ್ತಾ ಇಲ್ಲ, ಎಲ್ಲಾ ಪತ್ರಕರ್ತರು ಕೆಟ್ಟವರಲ್ಲ, ಎಲ್ಲಾ ಪತ್ರಕರ್ತರು ಒಳ್ಳೆಯವರಲ್ಲ. ಬಟ್ ಇಲ್ಲಿ ಕಂಡಿರ್ತಕ್ಕಂಥ ಸತ್ಯ ಹೇಳ್ಬೇಕಲ್ಲ ಜನರಿಗೆ. ಹಂಗಂದ ತಕ್ಷಣ ಸಂಘಟನೆಯವರು ಅಷ್ಟು ಕೆಟ್ಟವರು ಅಂತಲೇ ಹೇಳ್ತಾ ಇಲ್ಲ, ಸಂಘಟನೆಯವರು ಅಷ್ಟು ಒಳ್ಳೆಯವರು ಅಂತಲೇ ಹೇಳ್ತಾ ಇಲ್ಲ. ಎಲ್ಲಾ ಫೀಲ್ಡ್ ಅಲ್ಲೂ ಹೊಲಸಿದೆ. ಆದ್ರೆ ಆ ಹೊಲಸನ್ನು ಹೆಂಗ್ ಸರಿ ಮಾಡ್ಬೇಕು ಆ ತರ ಮಾಡಿದ್ರೆ ಮುಗಿದೋಯ್ತು. ಬಟ್ ಈ ವ್ಯಕ್ತಿ ಹೇಳ್ತಾನೆ, ನಮ್ಮೂರಿ ನೀವು ಬರ್ಬೇಡಿ, ನಿಮ್ಮೂರಿ ನಾವು ಬರ್ಬೇಡಿ ಅಂತಂದು ಬಾರ್ಡರ್ ಹೇಳ್ತಾನೆ ನಮಗೆ. ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ FIR ಮಾಡ್ಲಿಕ್ಕೆ ಸ್ಟೇಷನ್ ಹೋದಾಗ ಹೊರಗಡೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು, ನಮ್ಮ ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದನ್ನು ಡೆಲಿಟ್ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕಲ್ವಾ ಅವರಿಗೆ? ನಮಗೆ ಹೇಳ್ತಾರೆ ಇಲ್ಲಿ ಮಾನ ಮರ್ಯಾದೆ ಪ್ರಶ್ನೆ ಅಂತ. ಇಲ್ಲಿ ಇದಿಷ್ಟು ಏನು ರಾಣೆಬೆನ್ನೂರು ಕೋಟ್ಯಾಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ತುಣುಕುಗಳನ್ನು ನೋಡ್ಕೊಂಡ್ ಬನ್ನಿ. ನಿಮಗೆ ಸರಿ ಅನ್ಸಿದ್ದನ್ನ ನೀವ್ ಹೇಳಿ. ಇಲ್ಲಿ ಹೇಳ್ತಾರೆ ಯಾರೋ ಒಬ್ರು, ಸರ್ಕಾರಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅದಕ್ಕೋಸ್ಕರನೇ ಡಿಪಾರ್ಟ್ಮೆಂಟ್ಗಳಿದಾವೆ, ಅದಕ್ಕೋಸ್ಕರನೇ ಪೊಲೀಸ್ನವ್ರು ರಾತ್ರಿ ಎಲ್ಲ ಅಡ್ಡಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಕೇಸ್ ಇಲ್ದಂಗೂ ಹೋಗ್ತಾರೆ. ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಗಾಡಿಗಳು ಹಿಡಿದ್ಬಿಟ್ಟು ಸ್ವಲ್ಪ ಪೆನಾಲ್ಟಿ ಹಿಡಿದು ಅದಕ್ಕೆ ಇಷ್ಟೊಂದು ಕಟ್ಟಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಎಲ್ಲವನ್ನೂ ನೋಡ್ಬಿಟ್ವಿ ನಾವು. ಹರಿಹರದಲ್ಲೂ ಇದೇ ಕಥೆ ಆಯ್ತು. ಅಂದ್ರೆ ಅಲ್ಲಿ MLA ಯಾರಿರ್ತಾರೋ ಅವ್ರಿಗೆ ಮಾಮೂಲಿ ಹೋಗುತ್ತೆ ಅನ್ನೋ ರೀತಿಯಾಗಿ ಸರ್ಕಾರ ನಡ್ಕೊಂಡು ಹೋದ್ರೆ, ಇನ್ನು ಜನಸಾಮಾನ್ಯರದ್ದು ಮತ್ತೆ ಅವ್ರಿಗೆಲ್ಲ ಹೆಂಗೆ ವಿಚಾರಗಳು ಗೊತ್ತಾಗಬೇಕು. ಒಳ್ಳೆಯಲ್ಲಿರ್ತಕ್ಕಂಥ ಆ ಮಳಲನ್ನ ಲೂಟಿ ಹೊಡೆದಾಗ ಆ ಮಳಲಿನ ಹಣ ಎಲ್ಲಿ ಹೋಗುತ್ತೆ? ಅವ್ರವ್ರ ಮನೆಗಳು ಸೇರ್ಕೊಂತವೆ. ಇದು ಸರ್ಕಾರಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಹಣ. ಸರ್ಕಾರದ ಹಣವನ್ನ ಯಾವ ರೀತಿ ಲೂಟಿ ಹೊಡಿತಾರೆ ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ ಅಷ್ಟೇನೆ ಇಲ್ಲಿ. ಅದಕ್ಕೆ ಡಿಪಾರ್ಟ್ಮೆಂಟ್ ಸಾಥ್ ಕೊಡುತ್ತೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆನೂ ಸಾಥ್ ಕೊಡುತ್ತೆ, ಈ MLA ಗಳು ಸಾಥ್ ಕೊಡ್ತಾ ಇದ್ದಾರೆ. ಅದಕ್ಕೆ ಈ MLA PA ಗಳು, ಆಮೇಲೆ ಕೆಲವು ಭ್ರಷ್ಟ ಪತ್ರಕರ್ತರು, ಕೆಲವು ಭ್ರಷ್ಟ ಸಂಘಟನೆಯವರು, ಕೆಲವು ಭ್ರಷ್ಟ ರೌಡಿಗಳು, ಕೆಲವು ಈ ರೀತಿಯಾಗಿ ಎಲ್ಲರೂ ಒಂದು ಗುಂಪು ಮಾಡಿಕೊಂಡು ಒಳ್ಳೆ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಅಟ್ಯಾಕ್ ಮಾಡಿಸಿದ್ರು ಸಮೇತ ಅವರವರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಸತ್ತ ಬದುಕ್ತವನು ಇದ್ದ ಅಂತಾರಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ ಈಗಿನ ಸಮಾಜ, ಈಗಿನ ವ್ಯವಸ್ಥೆ. ಅಧಿಕಾರಿಗಳು ಎಚ್ಚೆತ್ಕೊಳ್ರಿ. ನವೀನ್ ಕುಮಾರ್ ಅವರೇ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ತಾಲೂಕ್ ಅಧಿಕಾರಿಗಳೇ, ಎಚ್ಚೆತ್ಕೊಳ್ಳಿ. ಯಾವುದೋ 4 ಗಾಡಿ ಹಿಡಿದ್ಬಿಟ್ಟು ಪೆನಾಲ್ಟಿ ಹಾಕ್ಬಿಟ್ಟು ಅವ್ರ ಮೇಲೆ ದೊಂಬರಾಟ ಆಡೋದಲ್ಲ. ಹೋಗಿ ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು ಆಫೀಸ್ನಾಗ AC ರೂಮ್ ನಲ್ಲಿ ಕುತ್ಕೊಂಡು ನೋಟ್ ಎಣಿಸ್ಲಿಕ್ಕಲ್ಲ, ಪ್ರತಿ ಫೀಲ್ಡ್ ಅಲ್ಲೂ ಹೋಗ್ಬಿಟ್ಟು ಯಾವ್ಯಾವ ಜಾಗದಲ್ಲಿ ಗಣಿ ಇದೆ, ಯಾವ್ಯಾವ ಜಾಗದಲ್ಲಿ ಮರಳಿದೆ, ಯಾವ್ಯಾವ ಜಾಗದಲ್ಲಿ ಮಣ್ಣಿದೆ, ಎಲ್ಲೆಲ್ಲಿ ಲೂಟಿ ಹೊಡಿತಾ ಇದ್ದಾರೆ, ಎಲ್ಲೆಲ್ಲಿ ರಾಜಕಾರಣಿಗಳಿಗೆ ಜಾಸ್ತಿ ಸಾಥ್ ಸಿಗುತ್ತೆ ಅಂತ ಜಾಗಗಳನ್ನ ಹುಡುಕ್ರಿ ಅಂತ ನಿಮಗೆ ಸಂಬಳ ಕೊಟ್ಟಿಟ್ಕೊಂಡಿರೋದು, ನಿಮಗೊಂದು ಕಚೇರಿ ಇಟ್ಕೊಟ್ಟಿರೋದು, ನಿಮಗೆ PA ಕೊಟ್ಟಿರೋದು, ನಿಮಗೆ ಕಾರ್ ಕೊಟ್ಟಿರೋದು. ನೀವು ಮನೆಗೂ ಆಫೀಸಿಗೂ, ಆಫೀಸಿಂದ ಮನೆಗೂ, ಈ ರಾಜಕಾರಣಿಗಳು ಮನೆಗೂ ಅಡ್ಡಾಡ್ಲಿಕ್ಕಲ್ಲ. ಪ್ರತಿಯೊಬ್ರು ಸರ್ಕಾರಿ ಇಲಾಖೆಯಲ್ಲಿ ಇರ್ತಕ್ಕಂತ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂತ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಸಂದೇಶ ಅಂತ ಕೇಳಿ. ಇನ್ನು ಮುಂದೆ ರಾಣೆಬೆನ್ನೂರಿನಲ್ಲಿ ಅಥವಾ ಹಾವೇರಿ ಜಿಲ್ಲೆಯಲ್ಲೇ ಆಗಿರ್ಲಿ ಅಥವಾ ದಾವಣಗೆರೆ ಜಿಲ್ಲೆಯಲ್ಲೇ ಆಗಿರ್ಲಿ, ಎಲ್ಲೂ ಸಹ ಪಾಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೆಂಗೆ ನಿಮಗೆ ಮಳಲ್ ಲಾರಿಗಳು ಅಡ್ಡಾಡ್ತವೆ? ಯಾರು ಕೇಳೋದಿಲ್ಲ. ಕೇಳಿದ್ರೆ ಅವ್ನಿಗೆ 500,000, 5,000, 10,000, 20,000 ಕೊಟ್ಬಿಟ್ಟು ಅವ್ನ್ ಖರೀದಿ ಮಾಡ್ಬಿಡ್ತೀರಾ? ಇಲ್ಲ ಅಂದ್ರೆ ಎದುರಿಸ್ತೀರಾ, ಬೆದರಿಸ್ತೀರಾ? ನಾಚಿಕೆ ಆಗ್ಬೇಕು ಅಂತ ಕೆಲ್ಸಕ್ಕೆ ಬರ್ತಕ್ಕಂತ ಹೇಡಿಗಳಿಗೆ.
ನಾನು ಹಂಗೆ ನಾನು ಹಿಂಗೆ ನಾನು ಪೋರ್ಟ್ಲಾಂಡಿ ಅಂತ ಹೇಳ್ಕೊಂತಾರೆ. ಅಧಿಕಾರಿಗಳು ಅವ್ರವ್ರಿಗೆ ಬಿಟ್ಬಿಟ್ಟು ಅದನ್ನ ಸೆಟಲ್ಮೆಂಟ್ ಮಾಡ್ತಾರೆ. ಈ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಅದು ಬಿಟ್ರೆ ಈ ತೀರ್ಸಕ್ ಬರ್ತಾರಲ್ಲ, ನಮ್ ಹುಡುಗನ್ ಗಾಡಿ, ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ನಾಚಿಕೆ ಆಗ್ಬೇಕು. ಸತ್ಯ ಹೇಳೋದಕ್ಕೆ ಬಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ. ಇದು ಎಲ್ಲಾ ಜಿಲ್ಲೆಯಲ್ಲೂ ಇದೆ. ಆದ್ರೆ ಕಂಡಿರ್ತಕ್ಕಂಥ ಸತ್ಯವನ್ನ ತಿಳಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಎಷ್ಟು ಮಟ್ಟಿಗೆ ಸಾಥ್ ಕೊಡ್ತೀರೋ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ, ಈ ವ್ಯಕ್ತಿಗಳ ಮೇಲೆ ಆದಷ್ಟು ಬೇಗ FIR ಆಗುತ್ತೆ. ನಮಸ್ಕಾರ. ಇದು ನಿಮ್ಮದೇ ಧ್ವನಿ. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಕೋಟ್ಯಾಳ ಗ್ರಾಮದಲ್ಲಿ ಅಕ್ರಮವಾಗಿ ಮರಳನ್ನ ಯಾವ ರೀತಿ ಸಾಗಿಸ್ತಾರೆ ಎಂಬುದರ ಬಗ್ಗೆ ಮೊನ್ನೆ ವಿಡಿಯೋ ಸಮೇತನೂ ಸಹ ಮಾಡಿದ್ವಿ. ಅದರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನ ಅಧಿಕಾರಿಗಳಿಗೆ ತಿಳಿಸಿದ್ರು ಸಮೇತ. ಮತ್ತು ನೋಡಿ ಅಲ್ಲಿ ಯಾವ ರೀತಿಯಾಗಿ ಮರಳನ್ನ ಎಳೆದುಕೊಂಡು ಬಂದು ದಡದ ಮುಂದೆ ಹಾಕಿರ್ತಾರೆ. ಮೊನ್ನೆ ತುಂಬತಕ್ಕಂತ JCB ಆಗಿರ್ಬೋದು ಅಥವಾ ಲಾರಿಗಳಾಗಿರ್ಬೋದು, ಪ್ರತಿಯೊಂದರ ವಿಡಿಯೋ ಸಮೇತನು ನಮ್ಮ ಹತ್ರ ಇತ್ತು. ಅವತ್ತಿನ ದಿವಸ ಅಲ್ಲಿರ್ತಕ್ಕಂತ ಏನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿನ ಪ್ರಕಾಶ್ ಕೋಳಿವಾಡ ಅಂದ್ರೆ MLA, ರಾಣೆಬೆನ್ನೂರು MLA, ಅವರು PA ರಾಹುಲ್ ಅವರೇ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿರ್ತಕ್ಕಂಥ ಮರಳನ್ನ ಹೊಡಿತಾ ಇದ್ದೀವಿ ಅಂತಂದು ನೇರವಾಗಿ ಮಾತನಾಡಿರ್ತಕ್ಕಂಥ ವಿಡಿಯೋ ಸಮೇತವು ನಾವು ನಿಮಗೆ ತೋರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬರುತ್ತೆ. ನವೀನ್ ಕುಮಾರ್ ಅವರೇ, ನೀವು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಒಂದು ಗ್ರಾಮದಲ್ಲಿ, ಅದು ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಮರಳಿನ ಹಗರಣವನ್ನ ನಿಮ್ ಕೈಯಲ್ಲಿ ನಿಲ್ಸಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಇನ್ನು ಯಾವ ಒಂದು ಉದ್ದೇಶಕ್ಕೋಸ್ಕರ ನೀವು ಆ ಸೀಟಲ್ಲಿ ಕುತ್ಕೊಂಡಿದ್ದೀರಾ? ನೋಡಿ ಯಾವ ರೀತಿಯಾಗಿ ಮರಳನ್ನ ಕದೀತಾ ಇದ್ದಾರೆ. ಇಂಥ ಕದೀಮರಿಗೆ ಕೊನೆವರೆಗೂ ಇದೇ ರೀತಿಯಾಗಿ ಬಿಡ್ತೀರಾ? ಅಂದ್ರೆ ಒಬ್ಬ MLA P ಇಡೀ ತಾಲೂಕನ್ನು ಏನ್ ಬೇಕಾದ್ರೂ ಮಾಡ್ಬೋದಾ? ಈ ಪ್ರಶ್ನೆಗೆ ಉತ್ತರವನ್ನ ಆದಷ್ಟು ಬೇಗ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಿಮ್ಮದೇ ಧ್ವನಿ. ಆಯ್ತಾ? ಈಗೇನ್ ಹೇಳ್ಬೇಕು ಗೊತ್ತಾ, ಇದು ಒಂದೇ ಅಲ್ಲ, ಇಲ್ಲಿ ಈ ಲೈನ್ ನಲ್ಲಿ ಸುಮಾರು ಗಡ್ಡೆ ಹಿಡಿತಾರೆ. ಬರ್ರಿ, ನೀವು ಅದನ್ನು ತೋರಿಸ್ತಾರೆ ಅವರು. ಇಲ್ಲಿಂದ ಆ ಕಡೆಗೆ ಎಂದು ಸೇಫ್ಟಿ ಮಾಡ್ತಾರೆ ಅಂತ ಮಾಡುದು ಒಳಗೆ ನೋಡ್ತಾ ಇದ್ದೀರಲ್ಲ, ಬರೇ ಇದು ಒಂದೇ ಪಾಯಿಂಟ್ ಇಂದಲ್ಲ. ಆಮೇಲೆ ಈ ಮರಳನ್ನ ಯಾವ ರೀತಿ ಇಲ್ಲಿ ತರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಹಗ್ಗ ಕಾಣಿಸ್ತಾ ಇದೆ, ಮತ್ತೆ ಒಂದು ಕೈ ಕಾಣಿಸ್ತಾ ಇದೆ. ಈ ಹಗ್ಗ ಕೈ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ ಅಲ್ಲೊಂದು ಮಿಷನ್ ಕಾಣಿಸ್ತಾ ಇದೆಯಲ್ಲ, ಆ ಮಿಷನ್ಗೆ ಇಲ್ಲಿ ಒಂದು ಟ್ಯಾಕ್ಟ್ರಿ ಹಚ್ತಾರೆ. ಆ ಟ್ಯಾಕ್ಟ್ರಿ ಹಚ್ಚಿ ಅದಕ್ಕೆ ಒಂದು ರೊಟೇಟ್ ಗೈ ಬರುತ್ತೆ. ಈ ತರ ಗೈಯಿಂದ ಅಲ್ಲಿಂದ ಮರಳನ್ನ ಎಳ್ಕೊಂಬಂದು ಇಲ್ಲಿ ಸ್ಟಾಕ್ ಮಾಡುತ್ತೆ. ಇಲ್ಲಿ ಸ್ಟಾಕ್ ಮಾಡಿದ್ಮೇಲೆ ಏನಾಗುತ್ತೆ ನೋಡಿ, ಈ ರೀತಿಯಾಗಿರುತ್ತೆ ಆ ಪ್ಲೇಟ್. ಈ ರೀತಿಯಾಗಿರುತ್ತೆ ಪ್ಲೇಟ್. ಈ ಪ್ಲೇಟ್ ಇಂದ ಅಲ್ಲಿ ಎಳ್ಕೊಂಡ್ ಬರ್ತಾರೆ. ಈ ಉದಾಹರಣೆಗೆ ಈ ತರ ಫ್ಯಾಕ್ಟ್ರಿ ಇರುತ್ತೆ. ಸ್ಟ್ರೈಟ್ ಮಾಡ್ತೀನಿ. ನೋಡಿ ಈ ರೀತಿ ಇರುತ್ತೆ. ಈ ಪೂರ್ತಿ ನೆಲದಿಂದ ಪೂರ್ತಿ ಆಳವಾಗಿ ತಗೊಂಡ್ಬಂದು ಇಲ್ಲಿ ಸೇರುತ್ತೆ. ಅಂದ್ರೆ ಇದು ಬರೀ ಒಬ್ರದ್ದು ಇಬ್ರದ್ದು ಕೆಲಸ ಅಲ್ಲ ಸ್ನೇಹಿತರೆ. ಇದನ್ನ ಪತ್ರಕರ್ತರಿಗೆ ಇಲ್ಲಿನ ಗ್ರಾಮಸ್ಥರೇ ತಿಳಿಸಿದಾಗ, ಇಲ್ಲಿಗೆ ಬಂದಂತ ಸಮಯದಲ್ಲಿ ನಮ್ಮ ಮೇಲೆ ಹಲ್ಲೆ ಆಗುತ್ತೆ. ಅಂದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಆಗುತ್ತೆ. ಬರೀ 5 ಜನ ಬಂದಿದ್ದಾರೆ, ಇಲ್ಲಿ ಲೋಕಲ್ 50 ಜನ ಉಗ್ರ ಕರೆಸ್ರೆ, ಇವ್ರು ಇಲ್ಲೇ ಮುಚ್ಚಿಬಿಡೋಣ ಅನ್ನೋ ಒಂದು ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ. ಇವರಿಗೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಹೇಳ್ತಾರೆ, ನಮಗೆ ಪ್ರಕಾಶ್ ಕೋಳಿವಾಡ ಅವ್ರದ್ದು ಫುಲ್ ಸಪೋರ್ಟ್ ಇದೆ. ರಾಹುಲ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ, ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ನೋಡಿ ಮುಂದೆ JCB ಕಾಣ್ತಾ ಇದೆ. ಸುಮಾರು 5 ರಿಂದ 6 ಪಾಯಿಂಟ್ ಇದಾವೆ ಇಲ್ಲಿ. ಅವ್ರು ಕೇಳೋದಕ್ಕೆ ಹೋದ್ರೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಇದನ್ನ ಕೇಳಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ?
ರಾತ್ರಿ ಫೋನ್ ಮಾಡಿದ್ರೆ 112ದವರು ಸಹ ಬರ್ತಾರೆ ಸ್ಥಳಕ್ಕೆ. ಆ ಸ್ಥಳಕ್ಕೆ ಬಂದಂತ ಸಮಯದಲ್ಲಿ ಅಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಬೇರೆ ಕಡೆಗೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಸತ್ಯವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ನಮ್ಮ ಮೇಲೆ ಹಲ್ಲೆ ಆಗುತ್ತೆ ಅಂತ ಹೇಳಿದ್ರು ಸಮೇತನು ಕ್ರಮ ಕೈಗೊಳ್ಳದ ಅಧಿಕಾರಿಗಳು, ಕೂಡಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇವರಿಗೆ ಯಾವ ರೀತಿಯ ಶಿಕ್ಷೆ ಕೊಡ್ತೀರಾ, ಆಮೇಲೆ MLA ಅವರು ಮಾಡಿಸ್ತಾ ಇದ್ದಾರೋ ಅಥವಾ ಇವರು ಅವ್ರ ಹೆಸರಲ್ಲಿ ಮಾಡ್ತಾ ಇದ್ದಾರೋ ಎಂಬುದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಂತ ಅಧಿಕಾರಿಗಳಲ್ಲಿ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದೀವಿ. ಸರ್ಕಾರವನ್ನ ಹರಿದು ಹಂಚ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಸಮೇತನೂ ಇಲ್ಲಿ ರಾತ್ರಿ ಎಲ್ಲ ಪೂರ್ತಿ ಕೆಲಸ ಮಾಡ್ತಾರೆ ಎಂಬುದ್ರ ಬಗ್ಗೆ ಗಮನ ಇದೆ. ಬಟ್ ಇಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಪ್ರಕಾಶ್ ಕೋಳಿವಾಡ ಹಾಗೂ ಅವರು PA ಅವ್ರ ಹೆಸರು ಮಾತ್ರ ಬರ್ತಾ ಇದೆ. ನೋಡಿ, ಇಲ್ಲಿ ಸಮೇತನು ಅಲ್ಲಿಂದ ಕೈ ಹಾಕಿ ಇವಾಗ ಏನ್ ಆ ಕಡೆ ತೋರಿಸಿದ್ದೀರೋ ಅದೇ ರೀತಿಯಾಗಿಯೇ ಇಲ್ಲಿ ಬಣ್ಣದ ತಗೊಂಡ್ಬಂದು ಮಾಡ್ತಾರೆ. ಇಲ್ಲೇ ಪೂರ್ತಿ ಎಷ್ಟು ಆರಾಮಾಗಿ ಸುಮಾರು ಒಂದೊಂದು ಲೋಡಿಗೆ 50,000 ರಿಂದ 60,000 ತಗೊಳ್ತಾರೆ ಅವರು. 6 ವೀಲ್ ಗಾಡಿಗೆ ಸರ್ಕಾರಕ್ಕೆ ಆದಾಯ ಬರುತ್ತೋ ಅಥವಾ ಇವ್ರು ಮನೆ ತುಂಬಿಸ್ಕೊಳ್ತಾರೋ, ಇವ್ರು ಜೇಬ್ ತುಂಬಿಸ್ಕೊಳ್ತಾರೋ, ಅಥವಾ ರಾಜಕಾರಣಿಗಳಿಗೆ ದುಡ್ಡು ಕೊಡ್ತಾರೋ, ಅಥವಾ ಅವ್ರ PAಗಳು ದುಡ್ಡು ಮಾಡ್ತಾ ಇದ್ದಾರೋ, ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನ್ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಸಂಬಳ ಕೊಡ್ತಾ ಇರ್ತಕ್ಕಂಥವ್ರು ಜನರು. ಆ ಜನರ ಸೇಫ್ಟಿ ಕಾಪಾಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲರೂ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ಮಾಮೂಲಿ ಕೊಡ್ತಾ ಇರ್ಬೋದಾ ಎಂಬ ಅನುಮಾನ ಜನರಲ್ಲಿ ಕಾಡ್ತಾ ಇದೆ. ಇದು ನಿಮ್ಮದೇ ಧ್ವನಿ.